ನಮಸ್ಕಾರ. ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ. ಅದರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ಜಾಬ್ ಇಷ್ಟ ಆಗುತ್ತಲ್ವಾ, ಸೊ ಅದ್ರ ಮುಖಾಂತರ ನಾನು ವಾಟ್ಸ್ಆ್ಯಪ್ ಸಂಖ್ಯೆಗೆ 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ನಿಮಗೆ ಯಾವುದು ಪೋಸ್ಟ್ ಇಷ್ಟ ಆಗುತ್ತಲ್ವಾ, ಸೊ ಆ ಡಿಪಾರ್ಟ್ಮೆಂಟ್ ಹೆಸರು ಅಥವಾ ಆ ಪೋಸ್ಟ್ ಹೆಸರು ಬರೆದ್ರೆ ಸಾಕು, ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ SC ST ಆಗಲಿ, OBC ಆಗಲಿ, ಜನರಲ್ ಆಗಲಿ, ಸೊ ಯಾವ್ದು ಅನುಗುಣವಾಗಿ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ವಿದ್ಯಾರ್ಥಿಗಳ ಮೊದಲೇ ಜಾಬ್ ಬಂದ್ಬಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ ಮುಖಾಂತರ. ಇಲ್ಲೂ ಏನಪ್ಪಾ ಅಂದ್ರೆ ನೀವೇನಾದರೂ GNM ಮಾಡಿದ್ರೆ ಅಂದ್ರೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಮಾಡಿದ್ರೆ, ನರ್ಸಿಂಗ್ ಕೋರ್ಸ್ ಮಾಡಿದ್ರೆ ಅಥವಾ BSc ನರ್ಸಿಂಗ್ ಮಾಡಿದ್ರೆ ನಿಮಗಿಲ್ಲ ಅಂದ್ರೆ ಸ್ಟಾಫ್ ನರ್ಸ್ ಆಗಿ ತಗೋತಾ ಇದ್ದಾರೆ. ಓಕೆ, ಸೊ ವೇತನ ಶ್ರೇಣಿ ಬಂದ್ಬಿಟ್ಟು 16,067 ಕೊಡ್ತಾ ಇದ್ದಾರೆ. ಓಕೆ, ಮತ್ತೊಂದು ಕಡೆ 14,000. ಸೊ ಇದು ಸ್ವಲ್ಪ ಟೆಂಪ್ರರಿ ಆಗಿರುತ್ತೆ, ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ಯಾರು ನರ್ಸಿಂಗ್ ಮಾಡಿದ್ದೀರಾ, MBBS ಮಾಡಿದವರು ಕೂಡ ಅದಕ್ಕೆ ಅರ್ಜಿ ಸಲ್ಲಿಸಬಹುದು. ವೇತನ ಶ್ರೇಣಿ 1 ಲಕ್ಷ ಮಟ್ಟ ಕೂಡ ಇದೆ. ಓಕೆ, ಸೊ ಇದು PDF ಬೇಕಾದ್ರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಯಾರು ನಿಮ್ಗೆ ನರ್ಸಿಂಗ್ ಫ್ರೆಂಡ್ಸ್ ಇದಾರಲ್ಲ ಆ ಒಂದು ಫ್ರೆಂಡ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಆಯ್ತಾ. ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಇಂಡಿಯನ್ ರೂರಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ. ಓಕೆ, ಇಲ್ಲೇನಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ನೀವು ಬರೀ ಸೆಕೆಂಡ್ PUC ಮಾಡಿರ್ತೀರಾ. ಓಕೆ, ಸೊ ಇಲ್ಲ ಬರೀ ಗ್ರಾಜುಯೇಷನ್ ಮಾಡಿರ್ತೀರಾ, ಆರಾಮ್ಸೆ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲರ್ಕ್ ಅಂತ ಕೊಟ್ಟಿದ್ದಾರೆ. 10+2 ಅಂದರೆ ಸೆಕೆಂಡ್ PUC ಮಾಡಿದ್ರೆ ಸಾಕು. ಆಮೇಲೆ ಫೀಲ್ಡ್ ಆಫೀಸರ್ ಬರೀ 10th ಪಾಸ್ ಮಾಡಿದ್ರೆ ಸಾಕು. ಹೆಲ್ಪರ್ ಬರೀ 8ನೇ ನೀವು ಪಾಸ್ ಆಗಿದ್ರೆ ಸಾಕು, ಆಯ್ತಾ. ಸೊ ಈ ರೀತಿ ಇದೆ. ITI ಮಾಡಿದ್ರು ಕೂಡ ಇದೆ, ಅದೇ ರೀತಿ ಗ್ರಾಜುಯೇಟ್ ಮಾಡಿದ್ರು ಕೂಡ ಇದೆ, ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು ಕೂಡ ಇದೆ, ಆಯ್ತಾ. ಸೊ ಇದು ಇಲ್ಲಿ ನಿಮಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಸೊ ಎಷ್ಟು ವೇಕೆನ್ಸಿ ಇದೆ ಅಂತ ಕೂಡ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ, ಆಯ್ತಾ. ಕ್ಲರ್ಕ್ ಆಗಿರ್ಬೋದು, ಬ್ರಾಂಚ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆಗಿರ್ಬೋದು, ಇಂಥವ್ರಿಗೆ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ, ನೀವು ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಅಷ್ಟೇನಪ್ಪ ಅಂದರೆ ಈ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ನ ತೋರಿಸ್ಕೊಂಡು ಆಯ್ಕೆಯನ್ನು ಮಾಡ್ಕೋತಾರೆ, ಆಯಿತಾ. ಆದರೆ ಫೀಸ್ ಒಂದೇ ಇದ್ದದ್ದು ಏನಪ್ಪ ಅಂದರೆ SC ST OBC EWS ದವ್ರಿಗೆ 350 ಇದೆ. ಅದೇ ರೀತಿಯಾಗಿ ಅದರ್ ದೆನ್ ಅಂದರೆ ಜನರಲ್ದವ್ರಿಗೆ 690 ರೂಪಾಯಿ ಇದೆ, ಆಯಿತಾ. ಸೊ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಇದಕ್ಕೆ ನನಗೆ ವಾಟ್ಸಪ್ ಸಂಖ್ಯೆಗೆ ನಂಗೆ ಹಾಯ್ ಅಂತ ಕಳಿಸಿ, ಆಯಿತಾ. ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. ಇಲ್ಲಿ ಏನಪ್ಪ ಅಂದರೆ ನೀವು ಬರೀ BE ಮಾಡಿರ್ತೀರಾ, BTech ಮಾಡಿರ್ತೀರಾ, ಅಥವಾ BTech ಇನ್ ENC ಆಗಿರ್ಬೋದು, ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮಾಡಿದರೆ ಅದಕ್ಕೆ ಅರ್ಜಿ ಹಾಕ್ಬೋದು. ಓಕೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಯಾವ್ದು ಸೆಟ್ ಆಗುತ್ತಲ್ವ, ನಿಮ್ಮ ಒಂದು ಏಜ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು, ಆಯಿತಾ. ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡು, ಇದು ಮೈಸೂರಲ್ಲಿದೆ. ಇಲ್ಲೇನಪ್ಪ ಅಂದರೆ ಅಪ್ರೆಂಟಿಸ್. ಓಕೆ, ಸೊ ಟ್ರೈನಿಂಗ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ದಲ್ಲಿ ನೀವು ಸ್ವಲ್ಪ ಗ್ರ್ಯಾಜುಯೇಟ್ ಆಗಿದ್ದರೆ ಅಥವಾ ಈವನ್ ಡಿಪ್ಲೊಮಾ ಮಾಡಿದ್ರು ಕೂಡ ನಡೆಯುತ್ತೆ, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಗ್ರ್ಯಾಜುಯೇಟ್ ಅವ್ರಿಗೆ ಸ್ವಲ್ಪ ಸ್ಯಾಲ್ರಿ ಇದು ಮಂತ್ಲಿ ಸ್ಟೈಫಂಡ್ ಆಗಿರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಇದು ತೆಗೆದುಕೊಂಡು ಆಮೇಲೆ ನೀವು ಬೇರೆ ಒಂದು ಫೀಲ್ಡ್ಗೆ ಎಂಟರ್ ಆಗ್ಬೋದು. ಓಕೆ, ನಾನ್ ಇಂಜಿನಿಯರಿಂಗ್ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ BSc ಮಾಡಿದ್ದೀರಾ, BCom ಮಾಡಿದ್ದೀರಾ, BA ಮಾಡಿದ್ದೀರಾ ಅಂಥವ್ರು ಕೂಡ ಇದು ಅರ್ಜಿ ಸಲ್ಲಿಸ್ಬೋದು. ಅಷ್ಟೇನಪ್ಪ ಅಂದರೆ ಇದು ಅಪ್ರೆಂಟಿಸ್ ಹುದ್ದೆ. ಓಕೆ, ಸೊ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಆಧಾರ್ ಸೂಪರ್ವೈಸರ್ ಅಂತ ಇದರಲ್ಲಿ ಇದೆ, ಆಯಿತಾ. ಇಲ್ಲೇನಪ್ಪ ಅಂದರೆ ಕರ್ನಾಟಕದಲ್ಲಿ ಬಳ್ಳಾರಿ ಆಗಿರ್ಬೋದು, ಬೆಳಗಾವಿ, ಬಾಗಲಕೋಟೆ, ಬೆಂಗಳೂರು, ಅರ್ಬನ್ ಮತ್ತು ರೂರಲ್ಲು, ಬೀದರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಅದೇ ರೀತಿಯಾಗಿ ಬೇರೆ ಬೇರೆ ಡಿಸ್ಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಇಂಟ್ರೆಸ್ಟ್ ಆಗುತ್ತಲ್ವ ಆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಕೇವಲ ಅದಕ್ಕೆ ಸೆಕೆಂಡ್ PUC ಪಾಸ್ ಆದರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ನಾವು ಸಲ್ಲಿಸಬಹುದು. ಲಾಸ್ಟ್ ಡೇಟು 20ನೇ ತಾರೀಕು ಮೇ ಇದೆ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಕೋಲ್ ಇಂಡಿಯಾ ಲಿಮಿಟೆಡ್ ಮುಖಾಂತರ. ಇಲ್ಲೇನಪ್ಪ ಅಂದರೆ ಸ್ವಲ್ಪ ನೀವು BE ಮಾಡಿರಬೇಕು. ಓಕೆ, ಸ್ಪೆಷಲಿ ಇನ್ ದ ಕೇಸ್ ಆಫ್ ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಇದಕ್ಕೆ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಇದಕ್ಕೆ ಇವೆಲ್ಲ PDF ನಿಮಗೆ ಶೇರ್ ಮಾಡ್ತೀನಿ. ನಿಮಗೇನೋ PDF ಬೇಕಪ್ಪ ಅಂದರೆ ವಾಟ್ಸಪ್ಗೆ ಕಳಿಸ್ಬೋದು. ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ, 7892575079, ಆಯಿತಾ. ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಬಂದುಬಿಟ್ಟು ಇಂಡಿಯನ್ ನೇವಿ. ಇಲ್ಲೇನಪ್ಪ ಅಂದರೆ ಇಲ್ಲಿ ಕೂಡ ಏನಪ್ಪ ಅಂದರೆ BE ಮತ್ತು BTech ಆಗಿರ್ಬೋದು, MTech ದವರಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಬಂದುಬಿಟ್ಟು SSC ಎಕ್ಸಿಕ್ಯೂಟಿವ್ ಅಂತ. ಸೊ ಇದಕ್ಕೆ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ತಪ್ಪದೇ ಏನಪ್ಪ ಅಂದರೆ BE ಕಂಪಲ್ಸರಿ ಆಗಿರುತ್ತೆ, ಅಥವಾ BTech ಮಾಡಿರಬೇಕು ಅಥವಾ MTech ಮಾಡಿರಲೇಬೇಕು. ಓಕೆ, ಸೊ ಇನ್ ಕೇಸ್ ಇದಕ್ಕೆ ಅರ್ಜಿ ಹಾಕ್ತಿರತ್ತ ಅಂದರೆ ಲಾಸ್ಟ್ ಡೇಟ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಜೂನ್ವರೆಗೂ ಕೂಡ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ ರೀಸೆಂಟ್ ವಿಡಿಯೋದಲ್ಲಿ ನಾನು ಕವರ್ ಅಪ್ ಮಾಡಿದ್ದೆ 5-6 ವಿಡಿಯೋ. ಸೊ ಅದರಲ್ಲಿ ಇನ್ನೊಮ್ಮೆ ನಿಮಗೆ ರಿಫ್ರೆಶ್ ಮಾಡ್ತೀನಿ ನೋಡಿ ಅದರ. ಓಕೆ, ಸೊ ವೀರಶೈವ ಸಹಕಾರಿ ಬ್ಯಾಂಕಲ್ಲಿ ನೀವು ಬರೀ 10th ಮಾಡಿದರೆ
ಅಟೆಂಡರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬರೀ 10th ಬೇಸಿಸ್ ಮೇಲೆ. ಆಮೇಲೆ ಡಿಗ್ರಿ ಮಾಡಿದರೆ ಕಿರಿಯ ಸಹಾಯಕರು ಅಂತ. ಸೊ ವೇಕೆನ್ಸಿ 10 ಇದಾವೆ, ಆಮೇಲೆ ಅಟೆಂಡರ್ಗೆ 2 ಇದಾವೆ ಆಯಿತಾ. ಸೊ ಇದಕ್ಕೆ ಎಕ್ಸಾಮಿನೇಷನ್ ಫೀಸ್ ಇದೆ, ಸ್ವಲ್ಪ ಫೀಸ್ ಇದೆ, ಅದನ್ನು ನೀವು BA ಮಾಡ್ತೀರಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕೊಡೋದು ನೋಡಿ ಫೀಸು ಕಿರಿಯ ಸಹಾಯಕರು, ಅದೇ ರೀತಿಯಾಗಿ ಅಟೆಂಡರ್ ಹುದ್ದೆಗೆ. ಓಕೆ, ಪಾಸ್ ಮಾಡಿ ಬೇಕಾದ್ರೆ ವಿಡಿಯೋನ ನೀವೇನು ಮಾಡ್ಬೋದು, ಫೀಸ್ ಬಗ್ಗೆ ನೋಡ್ಕೋಬಹುದು ಆಯಿತಾ. ಇದಕ್ಕೆ ವೀರಶೈವ ಏನೇ ಇದೆ ಅಲ್ವಾ, ಎಕ್ಸಾಮಿನೇಷನ್ ಇದೆ, ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಲೇಬೇಕು ಆಯಿತಾ. ನೆಕ್ಸ್ಟು ರೀಸೆಂಟಾಗಿ ಹೇಳೋ ಪ್ರಕಾರ ಸ್ಟಿನೋಗ್ರಾಫರ್ ಗ್ರೇಡ್ C ಹುದ್ದೆ ಮತ್ತು ಗ್ರೇಡ್ D ಹುದ್ದೆಗಳಿದ್ದಾವೆ. ಸೊ ಅದಕ್ಕೆ ಫೀಮೇಲ್ಸ್ದವ್ರಿಗೆ ಫೀಸ್ ಇಲ್ಲ, ಸೊ ಅದಕ್ಕೆ ಅರ್ಜಿ ಸಲ್ಲಿಸಿ. SC ST ಕೂಡ ಫೀಸೇ ಇಲ್ಲ, ಅದಕ್ಕೆ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ. ಆಮೇಲೆ ಮೇಲ್ಸ್ದವ್ರಿಗೆ ಬರೀ 100 ರೂಪೀಸ್ ಇದೆ, ಎರಡು ತಪ್ಪದೆ ಅಪ್ಲೈ ಮಾಡಿ. 731 ಪೋಸ್ಟ್ಗಳಿದ್ದಾವೆ. ಸೊ ಆಲ್ ಓವರ್ ಇಂಡಿಯಾ ಮುಖಾಂತರ ಪೋಸ್ಟಿಂಗ್ ಆಗುತ್ತೆ, ಎಕ್ಸಾಮಿನೇಷನ್ ಇದೆ ಆಯಿತಾ. ಸೊ ಈಗ ಅಪ್ಲಿಕೇಶನ್ದಲ್ಲಿ ಏನೇ ಯಾವುದೋ ಒಂದು ಸ್ಟೆನೋಗ್ರಾಫರ್ಗೆ ಸರ್ಟಿಫಿಕೇಟ್ ಏನು ಕೇಳಿಲ್ಲ, ಜಸ್ಟ್ ನೀವು ಅಪ್ಲೈ ಮಾಡ್ಕೋಬಹುದು. ಲೇಟರ್ ಆನ್ ನಿಮಗೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ ಆಯಿತಾ. SSC ಸ್ಟೆನೋಗ್ರಾಫರ್ ಇದೆ ಅಲ್ವಾ, ಈಗ ಹೇಳಿರುವಂಥದ್ದು ಅದು ನಿಮಗೆ 12th PUC ಅಂದರೆ ಬರೀ PUC ಪಾಸ್ ಮಾಡಿದ್ರೆ ಸಾಕು, ಆರಾಮ್ಸೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಹೈಕೋರ್ಟ್ ಮೈಸೂರು. ಸೊ ಆಲ್ರೆಡಿ 2-3 ವಿಡಿಯೋದಲ್ಲಿ ನನಗೆ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಇದಕ್ಕೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಬರೀ 10th ಮಾಡಿದ್ರೆ ಸಾಕು. ಸೊ ಸ್ಯಾಲ್ರಿ ಚೆನ್ನಾಗಿದೆ, 27,000 ಬೇಸಿಕ್ ಇದೆ. ಸೊ ಇದಕ್ಕೆ ಆರಾಮ್ಸೆ ಅರ್ಜಿ ಸಲ್ಲಿಸಿ. ಓಕೆ, ಸೊ ಇದಕ್ಕೆ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಇರಲ್ಲ, ಡೈರೆಕ್ಟ್ ಒಂದು ಇಂಟರ್ವ್ಯೂ ಇರುತ್ತೆ, ಒಂದು ಮೆರಿಟ್ ಲಿಸ್ಟ್ ಮಾಡ್ಕೊಂಡು ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಓಕೆ, ಎಲ್ಲರೂ ಕೂಡ ತಪ್ಪದೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಹೈಕೋರ್ಟ್ ಸೇಮ್ ಇವಾಗ ಮೈಸೂರು ಇತ್ತಲ್ವ, ಅದೇ ರೀತಿಯಾಗಿ ಬೆಂಗಳೂರು ಕೂಡ ಇದೆ. ಓಕೆ, ಬೆಂಗಳೂರು ಕೂಡ ಅಪ್ಲೈ ಮಾಡ್ಕೋಬೋದು. ಇದರದ್ದು ಫೀಸ್ ಸ್ವಲ್ಪ ಏನಪ್ಪ ಅಂದರೆ SC ST ದವ್ರಿಗೆ 100 ರೂಪೀಸ್ ಏನೋ ಇದೆ, ಆದರೆ ಮಿಕ್ಕಿದಂಥ ವಿದ್ಯಾರ್ಥಿಗಳಿಗೆ 200 ಆಮೇಲೆ 300 ಪ್ರಕಾರ ಇದೆ ಆಯಿತಾ. ಸೊ ಮೈಸೂರಲ್ಲಿ ಯಾರು ಇವಾಗ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಾ, SC ST ಅವ್ರಿಗೆ ಫೀಸ್ ಇಲ್ಲ. ಆಮೇಲೆ ಇನ್ನೊಂದೇನು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಬೆಂಗಳೂರಲ್ಲಿ ಏನಪ್ಪ ಅಂದರೆ ಹೈಕೋರ್ಟಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಆನ್ಲೈನ್ ಅಪ್ಲಿಕೇಶನಲ್ಲಿ ಆಯಿತಾ. ಆಮೇಲೆ ಹೈಕೋರ್ಟ್ ಮೈಸೂರಲ್ಲಿ ಪ್ರೊಸೆಸ್ ಸರ್ವರ್ ಅಂತ ಇದೆ, ಕಾಪಿಸ್ಟ್ ಅಂತ ಇದೆ, ಓಕೆ, ಸ್ಟಿನೋಗ್ರಾಫರ್ ಅಂತ ಇದೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಹೈಕೋರ್ಟ್ ಮೈಸೂರು ಎಲ್ಲರೂ ಕೂಡ ಫೋಕಸ್ ಆಗಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ರೀಸೆಂಟಾಗಿ ಇಂಡಿಯನ್ ಏರ್ಫೋರ್ಸ್ ಮುಖಾಂತರ ಒಂದು ನೋಟಿಫಿಕೇಶನ್ ಆಗಿತ್ತು. ಇಲ್ಲಿ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಬರೀ ಒಂದೇ ವೇಕೆನ್ಸಿ ಇದೆ, UR ಅಂತ. ಸೊ ಇದಕ್ಕೆ ಆಫ್ಲೈನ್ ಡಾಕ್ಯುಮೆಂಟ್ ಸಬ್ಮಿಷನ್ ಇರುತ್ತೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಡೌಟ್ಸ್ ಇದೆ ನನಗೆ ವಾಟ್ಸಾಪ್ಗೆ ಹಾಯ್ ಅಂತ ಕಳಿಸಿ. ಓಕೆ, ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು, ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್. ಇದು ಪ್ರೈವೇಟ್ ಆಗಿರುತ್ತೆ. ಇಲ್ಲೇನಪ್ಪ ಅಂದರೆ ಬರೀ ನೀವು 10th ಮಾಡಿದರೆ 22,000 ರೂಪಾಯಿ ಕೊಡ್ತಾರೆ, ಬಟ್ ಇದು ಪ್ರೈವೇಟ್ ಆಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಡಾಟಾ ಎಂಟ್ರಿ ಆಪರೇಟರ್ ಅಂತ ಗ್ರ್ಯಾಜುಯೇಟ್ ಲೆವೆಲಲ್ಲಿ. ಸೊ ಇದಕ್ಕೆ ಸ್ಯಾಲ್ರಿ 24,000 ಇರುತ್ತೆ ಆಯಿತಾ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಏನೇ ಡೌಟ್ಸ್ ಇರಲಿ, ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಶೇರ್ ಮಾಡಿ, ಅದರ ಅನುಗುಣವಾಗಿ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ವಾಟ್ಸಾಪ್ ನಂಬರ್ ಇನ್ನೊಮ್ಮೆ ಹೇಳ್ತೇನೆ ನೋಡಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ಏನೇ ಸಂದೇಹಗಳಿದ್ದರೆ ನಿಸ್ಸಂಕೋಚದಿಂದ ಕೇಳಿ ಅಂತ ಹೇಳ್ತಾ, ಆದಷ್ಟು ಬೇಗ ಇನ್ನೂ ಕೂಡ ಬೇರೆ ಬೇರೆ ಗೌರ್ಮೆಂಟ್ ಮುಖಾಂತರ ನೋಟಿಫಿಕೇಶನ್ ಆಗುತ್ತೆ. ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ವೇಟ್ ಮಾಡಿ. ಇನ್ನೂ ಕೂಡ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಬರುತ್ತೆ 10th ಮೇಲೆ, ಸೆಕೆಂಡ್ PUC ಮೇಲೆ, ಅದೇ ರೀತಿ ಡಿಗ್ರಿ ಬೇಸಿಸ್ ಮೇಲೆ ಒಳ್ಳೆ ಪೋಸ್ಟ್ಗಳು ಬರ್ತವೆ. ಓಕೆ, ಡೆಫಿನೆಟ್ಲಿ. ಸೊ ವಿದ್ಯಾರ್ಥಿ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮತ್ತು ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕಮೆಂಟ್ ಸೆಕ್ಷನ್ದಲ್ಲಿ ನಮ್ಮ ಒಂದು ವಾಟ್ಸಪ್ ಕೊಟ್ಟಿರ್ತೇನೆ, ಆ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಇನ್ನೇನೇ ಸಂದೇಹಗಳಿದ್ದರೆ ತಪ್ಪದೆ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ಓಕೆ, ಇನ್ನೊಮ್ಮೆ ಲಾಸ್ಟ್ ಆಗಿ ಹೇಳ್ತೇನೆ ನೋಡಿ, ವಾಟ್ಸಪ್ ನಂಬರು 7892575079. ಸೊ ವಿದ್ಯಾರ್ಥಿ ಆದಷ್ಟು ಬೇಗನೆ ಮುಂದಿನದಲ್ಲಿ ಬೆಟ್ಟಾಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.